ಅಂದ್ರೆ ನಮಸ್ಕಾರ ನೋಡಿ ಸ್ನೇಹಿತರೆ, ಎಲ್ಲ ಒಂದು ಅಭ್ಯರ್ಥಿಗೆ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ. 10ನೇ ಪಾಸ್ ಆದವರಿಗೆ, ಡಿಪ್ಲೊಮಾ ಪಾಸ್ ಆದವರಿಗೆ, ಅದ ನಂತರ ಡಿಗ್ರಿ ಪಾಸ್ ಆದಂತ ಅಭ್ಯರ್ಥಿಗಳಿಗೆ ಒಂದು ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ. ರೈಲ್ವೆ ಇಲಾಖೆಯಲ್ಲಿ ಅರ್ಜಿನ ಕರೆದಿದ್ದಾರೆ. ಒಂದಲ್ಲ ಎರಡು ರೈಲ್ವೆ ಇಲಾಖೆಯಲ್ಲಿ ಅರ್ಜಿನ ಕರೆದಿದ್ದಾರೆ. ಅಂತ ನೀವು ಏನ್ ಪುಣ್ಯ ಮಾಡಿದ್ರಂತ ಒಂದು ಅರ್ಥ ಆಗ್ತಾ ಇಲ್ಲ. ಒಂದಾದ್ಮೇಲೆ ಒಂದು ನೋಟಿಸ್ ಬರ್ತಾನೆ ಇದೆ. ನೀವು ಅರ್ಜಿ ಸಲ್ಲಿಸ್ತಾನೆ ಇದ್ದೀರಾ. ಕೆಲವೊಂದು ರೂಲ್ಸ್ ಪ್ರಕಾರ ಅರ್ಜಿ ಸಲ್ಲಿಸಬೇಕಾಗತ್ತೆ. ಆ ರೂಲ್ಸ್ ಕೆಲವು ಜನ ಗೊತ್ತೇ ಇರೋದಿಲ್ಲ. ಮತ್ತೆ ಆನ್ಲೈನ್ ಅಲ್ಲಿ ಹೋಗ್ತೀರಾ, ಅಲ್ಲಿ ಕೆಲವರಿಗೆ ಅಪ್ಲೈ ಇರತ್ತೆ, ಇನ್ ಕೆಲವರಿಗೆ ಅಪ್ಲೈ ಇರಲ್ಲ. ಮತ್ತೆ ವಾಪಸ್ ಬರ್ತೀರಾ, ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ತೀರಾ ಅಥವಾ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ತೀರಾ. ಈ ರೀತಿಯಾಗಿ ಅರ್ಧಗಿರ್ಧ ವಿಡಿಯೋ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ. ಪುನಸನಕ ನೋಡಿ, ಎರಡು ಇಲಾಖೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು RRB ರೈಲ್ವೆ ಇಲಾಖೆ, ಇನ್ನೊಂದು ನಮ್ಮ ಒಂದು ಭಾರತೀಯ ರೈಲ್ವೆ ಅಡಿಗೆ ಮತ್ತು ಪ್ರವಾಸೋದ್ಯಮ ನಿಗಮಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿ ನಡೀತಾ ಇದೆ. ಎರಡು ಇಲಾಖೆ ಬಗ್ಗೆ ತಿಳಿಸ್ಕೊಡ್ತಾನೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಬನ್ನಿ ಸ್ನೇಹಿತರೆ. ಇಲ್ಲಿ ಮೊದಲಿಗೆ RRB ರೈಲ್ವೆ ಇಲಾಖೆ ಬಗ್ಗೆ ತಿಳಿಸ್ಕೊಡೋಕ್ಕಿಂತ ಮುಂಚಿತವಾಗಿ ಈ ಒಂದು ಪ್ರವಾಸೋದ್ಯಮ ರೈಲ್ವೆ ಇಲಾಖೆ ಬಗ್ಗೆ ತಿಳಿಸ್ಕೊಡ್ತಾನೆ. 18ನೇ ತಾರೀಕು ಇದೇನು ಕಾಣಿಸ್ತಾ ಇದೆಯಲ್ಲ, 18ನೇ ತಾರೀಕದಂದು ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. ಈ ಒಂದು 18ನೇ ತಾರೀಕದಿಂದ ಅರ್ಜಿಗಳು ಕೂಡ ಪ್ರಾರಂಭ ಆಗಿರತ್ತೆ. ಸುಮಾರು 6 ರಿಂದ 7 ದಿನ ಆಯ್ತು ರಿಲೀಸ್ ಮಾಡಿ. ಇಲಾಖೆ ಸಂಸ್ಥೆ ನೋಡಿ, ಈ ಒಂದು ಸಂಸ್ಥೆಯಲ್ಲಿ ಏನೆಲ್ಲ ಪೋಸ್ಟ್ ಇದಾವೆ ಅದರ ಬಗ್ಗೆ ತಿಳ್ಕೊಬೇಕು. ಸಂಸ್ಥೆ ನೋಡಿ, ನಮ್ಮ ಒಂದು ಭಾರತೀಯ ಇಂಡಿಯನ್ ರೈಲ್ವೆ ಇಲ್ಲಿ ಖಾಲಿ ಇರುವಂತ ಪೋಸ್ಟ್ ಆಗಿರತ್ತೆ. ಅಪ್ಲಿಕೇಶನ್ ಹಾಕುವಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ ಭಾರತೀಯ ರೈಲ್ವೆ ಅಡಿಗೆ ಮತ್ತು ಪ್ರವಾಸೋದ್ಯಮ ನಿಗಮದಲ್ಲಿ ನೋಟಿಸ್ ಆಗಿರತ್ತೆ. ಈ ಒಂದು ನೋಟಿಸ್ಗೆ ಅಪ್ಲಿಕೇಶನ್ ಹಾಕಿ ಬನ್ನಿ. ಏನೆಲ್ಲ ಖಾಲಿ ಇದಾವ ಅಂತ ಒಂದೊಂದು ತಿಳಿಸ್ಕೊಡ್ಬೇಕಂದ್ರೆ, ಎಲ್ಲ ಒಂದು ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಆಲ್ ಡಿಪಾರ್ಟ್ಮೆಂಟ್ ದಲ್ಲಿ ಖಾಲಿ ಇರುವಂತ ಪೋಸ್ಟ್ ಯಾವ್ಯಾವ ಪೋಸ್ಟ್ ಇದಾವ ಸ್ವಲ್ಪ ನೋಡ್ಕೊಳ್ಳಿ. ಕಂಪ್ಯೂಟರ್ ಆಪರೇಟರ್ ಪೋಸ್ಟ್ ಇರತ್ತೆ, ಇದರಲ್ಲಿ ಪ್ರೋಗ್ರಾಮಿಂಗ್ ಪೋಸ್ಟ್ ಇರತ್ತೆ, ಅಸಿಸ್ಟೆಂಟ್ ಹುದ್ದೆಗಳು ಇರತ್ತೆ, COPO ಅಂತೇಳಿ ಇದಕ್ಕೆ ಕರೀತಾರೆ, ಅದಿರತ್ತೆ. ಅದ ನಂತರ ಕಾರ್ಯನಿರ್ವಾಹಕ ಪೋಸ್ಟ್ಗಳು ಖಾಲಿ ಇರತ್ತೆ. ಅದ ನಂತರ ಕಾರ್ಯನಿರ್ವಾಹಕ HR ಕಾರ್ಯನಿರ್ವಾಹಕ ಪೋಸ್ಟ್ಗಳು ಖಾಲಿ ಇರತ್ತೆ. ಇನ್ನೂ ರೀತಿಯ ಪ್ರಕಾರ ಇರತ್ತೆ. ಇನ್ನೊಂದು ಖುಷಿ ವಿಚಾರ, 15 ವರ್ಷ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸೋದಕ್ಕೆ. 15 ರಿಂದ 25 ವರ್ಷ ಅಂದ್ರೆ ಅದು ವಯೋಮಿತಿ ಆಗಿರತ್ತೆ. ವಯೋಮಿತಿ 15 ರಿಂದ 25 ವರ್ಷ ತನಕ ಇದ್ದವರು ಅರ್ಜಿ ಸಲ್ಲಿಸಿ. ಆ ಪೋಸ್ಟ್ ಸುಮಾರು 6 ರಿಂದ 7 ಪ್ರಕಾರ ಇರತ್ತೆ. ಮಾಧ್ಯಮ ಸಂಯೋಜಕರ ಪೋಸ್ಟ್, ತರಬೇತಿ ಮಾನವ ತರಬೇತಿ ಅಧಿಕಾರಿ, ಕಾರ್ಯನಿರ್ವಾಹಕ ಮಾನವ ಸಂಪನ್ಮೂಲ, ಕಾರ್ಯಾಚರಣೆ ಮತ್ತು ವಿಶ್ಲೇಷಕ ಹುದ್ದೆಗಳು, ಮಾರ್ಕೆಟಿಂಗ್ ಅಧಿಕಾರಿ, ಈ ರೀತಿಯ ಖಾಲಿ ಇರತ್ತೆ. ಟೋಟಲ್ ಆಗಿ ಈ ಒಂದು ಸಂಸ್ಥೆಯಲ್ಲಿ 52 ಪೋಸ್ಟ್ ಇರತ್ತೆ. ಆಯ್ಕೆ ಆದ್ರೆ ಭಾರತದಲ್ಲಿ ಕೆಲಸ ಇರತ್ತೆ. ಅದ್ರ ಬಿಟ್ಟು ಬೇರೆ ಒಂದು ರಾಜ್ಯದಲ್ಲೂ ಕೂಡ ಕೆಲಸ ಇದಾವೆ, ಚೆಕ್ ಮಾಡ್ಕೊಳ್ಳಿ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಏನಾಗಿರ್ಬೇಕು ನೋಡಿ. ಅವ್ರು ತಿಳಿಸ್ಕೊಟ್ಟಿರೋಂತ ಮಾಹಿತಿ ಪ್ರಕಾರ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. SSLC ಪಾಸ್ ಆಗಿರ್ಬೇಕಾಗತ್ತೆ ಅಥವಾ ITI ಮತ್ತು ITI ಪಾಸ್ ಆಗಿರ್ಬೇಕು. ಅದ ನಂತರ ಗ್ರಾಜುಯೇಟ್ ಕಂಪ್ಲೀಟ್ ಮಾಡಿದಂತ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿ. ಅದ ನಂತರ ಅದು ಕೂಡ ಗ್ರಾಜುಯೇಟ್ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಿ. ಅಂದ್ರೆ ಡಿಗ್ರಿ ಪಾಸ್ ಆಗಿರ್ಬೇಕಾಗತ್ತೆ. ಡಿಗ್ರಿ ಪಾಸ್ ಆದರೂ ಅರ್ಜಿ ಸಲ್ಲಿಸಬಹುದು. ಅವ್ರು ಕೊಟ್ಟಿದ್ದಾರೆ. ಮತ್ತು ಪಿರಿಯಡ್ ಇರತ್ತೆ ಇದಕ್ಕೆ, ಅಂದ್ರೆ ಇಷ್ಟೇ ವರ್ಷ ಕೆಲಸ ಮಾಡ್ಬೇಕಂತ ರೂಲ್ಸ್ ಕೊಟ್ಟಿದ್ದಾರೆ. 12 ಮಂತ್ ಕೊಟ್ಟಿದ್ದಾರೆ ಅವರು, ಅಂದ್ರೆ 12 ತಿಂಗಳು ಅಂದ್ರೆ ಒಂದು ವರ್ಷ. ಈ ಒಂದು ವರ್ಷ ತನಕ ನೀವು ಕೆಲಸ ಮಾಡ್ಬೇಕಾಗತ್ತೆ. ಇದು ನಿಮಗೆ ಆ ರೂಲ್ಸ್ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಇದಕ್ಕೆ ಯಾವುದೇ ರೀತಿಯ ಪರೀಕ್ಷೆ ಇರೋದಿಲ್ಲ. ಈ ಒಂದು ಇಲಾಖೆಯಲ್ಲಿ ಯಾವುದೇ ರೀತಿಯ ಪರೀಕ್ಷೆ ಇಲ್ಲ ಮತ್ತು ಅರ್ಜಿ ಶುಲ್ಕ ಕೂಡ ಇರೋದಿಲ್ಲ. ಮತ್ತೆ ಇದಕ್ಕೆ ಪ್ರಮುಖ ದಿನಾಂಕ 3ನೇ ತಾರೀಕು, ಸೆಪ್ಟೆಂಬರ್ 3ನೇ ತಾರೀಕು ತನಕ ಅವಕಾಶ ಇರತ್ತೆ. ಅಲ್ಲಿ ತನಕ ನೀವು ಅರ್ಜಿ ಸಲ್ಲಿಸಿ. ಅವ್ರು ಕೊಟ್ಟಿರೋಂತ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ 3ನೇ ತಾರೀಕು. ಇನ್ನೊಂದು ಏಜ್ ಲಿಮಿಟ್ ಆಗಲೇ ತಿಳಿಸ್ಕೊಟ್ಟಿರುವಂತೆ 15 ವರ್ಷದಿಂದ 25 ವರ್ಷ ತನಕ ಅವಕಾಶ ಇರತ್ತೆ. 18 ಅಲ್ಲ 15, 15ರಿಂದ 25 ವರ್ಷ ತನಕ ರೂಲ್ಸ್ ಅನುಭವ ಆಗತ್ತೆ. ಇದನ್ನ ಸ್ವಲ್ಪ ನೋಡ್ಕೊಂಡು ಸರಿಯಾಗಿ ನಿಯಮಗಳಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿ. ಮತ್ತು ಅರ್ಜಿ ಸಲ್ಲಿಸುವಂತ ಲಿಂಕ್ ಇಲ್ಲಿದೆ ನೋಡಿ. ಈ ಒಂದು ಲಿಂಕ್ ಒಂದು ವೆಬ್ಸೈಟ್ ಕಾಣಿಸ್ತಾ ಇರಬಹುದು ನಿಮಗೆ. ಅದನ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಗೂಗಲ್ ನಲ್ಲಿ ಸರ್ಚ್ ಮಾಡಿ ಅಪ್ಲಿಕೇಶನ್ ಅಥವಾ ತೆಳಗಡೆ ಡಿಸ್ಕ್ರಿಪ್ಷನ್ ಭಾಷಣ ಇರತ್ತೆ, ಚೆಕ್ ಮಾಡಿ. ಮತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕೋ ಅದನ್ನೆಲ್ಲ ಕೊಟ್ಟಿದ್ದಾರೆ. ಇದು ಅಪ್ರೆಂಟಿಸ್ ಪೋಸ್ಟ್ ಇರತ್ತೆ, 6 ತಿಂಗಳು. ಇದು ನಿಮಗೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪೋಸ್ಟ್ ಅದು ಅರ್ಥ ಆಯ್ತು. ಅದ ನಂತರ ಇನ್ನೊಂದು ನೋಡಿ, ಆಗ್ಲೇ ತಿಳಿಸ್ಕೊಟ್ಟೇನಲ್ಲ RRB ಅದು. ಆ ಒಂದು RRB ಪೋಸ್ಟ್ ಕೆಲವು ಜನಕ್ಕೆ ಅರ್ಥ ಆಗತ್ತೆ, ಇನ್ನು ಕೆಲವು ಜನಕ್ಕೆ ಅರ್ಥ ಆಗಲ್ಲ. ಬಂತ ನೋಡಿ ಸ್ನೇಹಿತರೆ, ಟೋಟಲ್ ಆಗಿ 368 ಪೋಸ್ಟಿಗೆ ನೋಟಿಸ್ ಆಗಿರುವಂತದ್ದು. ಇದು ಯಾವಾಗಿನಿಂದ ಅರ್ಜಿ ಪ್ರಾರಂಭ ಆಗತ್ತೆ ಅದನ್ನ ತಿಳ್ಕೊಳ್ಳಿ. 15ನೇ ತಾರೀಕು 15/9/2025 ಈ ತಿಂಗಳಲ್ಲ, ಆಗಸ್ಟ್ ತಿಂಗಳಲ್ಲ, 15ನೇ ತಾರೀಕು ಮುಂದಿನ ತಿಂಗಳು ಸೆಪ್ಟೆಂಬರ್ 15ನೇ ತಾರೀಕಿಂದ ಅರ್ಜಿಗಳು ಪ್ರಾರಂಭ ಆಗತ್ತೆ. ಕೊನೆಯ ದಿನಾಂಕ ಅಲ್ಲ, ಅಂದಿನಿಂದ ಪ್ರಾರಂಭ ಆಗತ್ತೆ. 14ನೇ ತಾರೀಕು ಕೊನೆಯ ದಿನಾಂಕ ಅಂದ್ರೆ 14/10/2025 ಇಲ್ಲಿ ತನಕ ಅವಕಾಶ ಇರತ್ತೆ ನಿಮಗೆ ಅರ್ಜಿ ಸಲ್ಲಿಸಲು. ಇನ್ನೂ ಅರ್ಜಿ ಪ್ರಾರಂಭ ಆಗಿಲ್ಲ. RRB ರೈಲ್ವೆ ಇಲಾಖೆದು ಎಷ್ಟು ಹೇಳಿ 368 ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 368
ಇಲ್ಲಿ ಖಾಲಿ ಇರುವಂತ ಯಾವ ಪೋಸ್ಟ್ ಅಪ್ಪ ಅಂದ್ರೆ ಇದು ನಿಮಗೆ ಎಂಪ್ಲಾಯ್ಮೆಂಟ್ ನೋಟಿಸ್ ಆಗಿರತ್ತ. ಎಂಪ್ಲಾಯ್ಮೆಂಟ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಿ. ಮತ್ತೆ ಇಲ್ಲಿ ಖಾಲಿ ಇರುವಂತ ಪೋಸ್ಟ್ ಹೆಸರು ಸೆಕ್ಷನ್ ಕಂಟ್ರೋಲರ್ ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ. ಇಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗತ್ತ. ಯಾವ್ದಂದ್ರೆ ನಮ್ಮೊಂದು ವಿಭಾಗ ನಿಯಂತ್ರಕ ಸೆಕ್ಷನ್ ಕಂಟ್ರೋಲರ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿ. ಈ ಒಂದು RRB ರೈಲ್ವೆ ಇಲಾಖೆಯಿಂದ ವಿವಿಧ ಪೋಸ್ಟ್ಗಳಿಗೆ ನೋಟಿಸ್ ರಿಲೀಸ್ ಮಾಡಿರ್ತಾರೆ. ಬಟ್ ನೀವು ನೋಡ್ತಾ ಇರಲ್ಲ. ಇದಕ್ಕೆ ಡಿಗ್ರಿ ಪಾಸ್ ಆಗಿರ್ಬೇಕಾಗತ್ತ. ಅದೊಂದು ವಿಷಯ ತುಂಬಾ ಮುಖ್ಯ. ಡಿಗ್ರಿ ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ. ಇದಕ್ಕೆ ಯಾವುದೇ ರೀತಿಯಾಗಿ ಮೆನ್ಷನ್ ಅಲ್ಲ. ಆಮೇಲೆ ವಯೋಮಿತಿ 20ರಿಂದ 33 1/1/2025 1/1/2025 ಅಲ್ಲ, ಸಾರಿ 26 ನಿಮಗೆ 20ರಿಂದ 33 ವರ್ಷ. ಏನು ಮಿಡ್ಲ್ ಈ ಒಂದು ಸ್ಟ್ಯಾಂಡರ್ಡ್ ಇದೆಲ್ಲ ಕೊಟ್ಟಿದಾರಲ್ಲ A2 ಆಗಿರತ್ತ. ಅದ ನಂತರ ನಿಮಗೆ ಬೇಸಿಕ್ ಆಗಿ ಸ್ಯಾಲ್ರಿ ಸೆಂಟ್ರಲ್ ಗೌರ್ಮೆಂಟ್ CPC ಪ್ರಕಾರ ಕೊಡುವಂತ ಸ್ಯಾಲ್ರಿ 35ರಿಂದ 35,400 ತನಕ ಸ್ಯಾಲ್ರಿ ಇರತ್ತೆ. ಇಲ್ಲಿ 6ನೇ CPC ಪ್ರಕಾರ ಸ್ಯಾಲ್ರಿ ಇರತ್ತೆ. ಸೆಕ್ಷನ್ ಕಂಟ್ರೋಲರ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬಹುದು. ಇದು ಅರ್ಜಿ ಸಲ್ಲಿಸುವಂತ ಪ್ರಕ್ರಿಯೆ. ಇನ್ನು ಎಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ನಿಮ್ಗೆ ಕಾಣಿಸ್ತಾ ಇರಬಹುದು ಬೆಂಗಳೂರಲ್ಲಿದೆ ನೋಡಿ. ಇದರಲ್ಲಿ ಬೆಂಗಳೂರು ಆಫೀಸಲ್ಲಿ ಇರುವಂತ ವೆಬ್ಸೈಟ್ ಇದೆ. ನಮ್ಮ ಒಂದು ಕರ್ನಾಟಕದ ಆ ಒಂದು ಬೆಂಗಳೂರು ವೆಬ್ಸೈಟ್ ದಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಇಲ್ಲಿದೆ ನೋಡಿ. ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಈ ಒಂದು ಬೆಂಗಳೂರು ವೆಬ್ಸೈಟ್ ಕಾಣಿಸ್ತಾ ಇರ್ಬೋದು ನಿಮಗೆ. www ಕೆಲವು ಜನ ಕಾಣಿಸಲ್ಲ, ಮಂಜರತ್ತೆ ಚಸ್ಮಾ ಬಂದರತ್ತೆ. ಬೆಂಗಳೂರು ಇದೆಯಲ್ಲ www.com rrbnc.gov.in ಗೆ ಭೇಟಿ ನೀಡಿಕೊಂಡು ಅರ್ಜಿ ಸಲ್ಲಿಸಿ, ಅಥವಾ ನಮ್ಮೊಂದು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ತಲೆ ಡಿಸ್ಕ್ರಿಪ್ಷನ್ ಭಾಷಣ ಕೊಟ್ಟಿರ್ತಾನೆ, ಚೆಕ್ ಮಾಡ್ಕೊಳ್ಳಿ. ಇಷ್ಟೇ. ಅದ ನಂತರ ಇದಕ್ಕೆ ಸಂಬಂಧಪಟ್ಟಂತ ಕೇಳಬಹುದು ಕೆಲವು ಜನ, ಇದು ನೋಟಿಸ್ ತಿಳಿಸ್ಕೊಡಲ್ಲ, ನೀ ಬರೇ ಹಂಗದಿ ಹಿಂಗದಿ ಅಂತ ಕೆಲವು ಜನ ಕಮೆಂಟ್ ಮಾಡ್ತಾರ. ಅಂತವ್ರಿಗೆ ಒಂದು ಮಾತು ನೋಡಿ, ಕಮೆಂಟ್ ಮಾಡಿ ಇಲ್ಲ ಅಂತಲ್ಲ, ಅದು ನಿಮ್ಮ ಸ್ವಾತಂತ್ರ್ಯ, ಹೆಂಗ್ ಬೇಕಾದಂಗ ಕಮೆಂಟ್ ಮಾಡಬಹುದು. ಬಟ್ ಈ ಒಂದು ದೇಶಕ್ಕೆ ಕಾನೂನು ಇದೆ ಅಂತ ನೆನಪಿರಲಿ. ಈ ಒಂದು ದೇಶಕ್ಕೆ ಸಂವಿಧಾನ ಇದೆ, ಕಾನೂನು ಇದೆ. ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಕಮೆಂಟ್ ಮಾಡೋ ಸಮಯದಲ್ಲಿ ಸ್ವಲ್ಪ 1-2 ಸಾರಿ ಆದ್ರೂ ವಿಚಾರ ಮಾಡಿ. ಇಲ್ಲ ಅಂದ್ರೆ ಯಾವಾಗ ಬೇಕಾದ್ರೂ ಆಕ್ಷನ್ ಆಗ್ಬಹುದು. ಏನ್ ಹೇಳಕ್ಕಾಗಲ್ಲ. ಕೆಲವು ಜನ ಮಾಡ್ತಾ ಇರ್ತಾರ. ಅದು ನಾನು ನಿಮಗೆ ಪ್ರೂಫ್ ಸಮೇತ ತಿಳಿಸ್ಕೊಟ್ರು ಕೂಡ, ಅದು ನೋಟಿಸ್ ಏನ್ ಬಂದಿರತ್ತೆ ಅದ್ರ ಸಮೇತ ತಿಳಿಸ್ಕೊಟ್ರು ಕೂಡ ಕೆಲವು ಜನ ಫಾಲ್ತು ಕಮೆಂಟ್ ಮಾಡ್ತಾರ. ಅಂತವ್ರು ಹೆಂಗಿರ್ತಾರ ಅಂದ್ರೆ ಮನೇಲಿ ಯವಾಪಗಳು ಹಾಕಿರ್ತಾರೆ, ಆರಾಮ್ ತಿಂತಾರೆ. ಅದ ನಂತರ ಕೆಲವು ಜನ ಹೆಂಗಿರ್ತಾರೆ, ಈಗ ತಿಳಿಸ್ಕೊಡ್ತಂದಿದ್ದಾನಲ್ಲ, ಮನೇಲಿ ಯವಾಪಗಳು ದುಡ್ದು ಹಾಕ್ತಾ ಇರ್ತಾರೆ. ಏನೋ ಅವ್ರ ಅನುಭವ ಇರೋದಿಲ್ಲ. ಮುಂಜಾನೆ ಎದ್ದ ತಕ್ಷಣ ಆರಾಮ್ ರೀಲ್ಸ್ ನೋಡ್ಕೋತ ಕೂತು ಬಿಡೋದು, 24 ತಾಸು ಬೇರೆ ರೀಲ್ಸು, ಬರೇ ಫಾಲ್ತು ಕೆಲಸ ಮಾಡೋದು, ಅಂತ ದಂಧೆನ ಮಾಡ್ತಿರ್ತಾರ ಅವರು. ಅಂತವ್ರು ಜಾಸ್ತಿ ಕಮೆಂಟ್ ಮಾಡೋದು. ಪಾಪ ವಿದ್ಯಾರ್ಥಿಗಳು, ಕಷ್ಟಪಟ್ಟು ಓದುವಂತ ವಿದ್ಯಾರ್ಥಿಗಳು ಇದ್ರ ಅನುಭವ ಹೆಂಗಿರತ್ತೆ ಅಂತ ಗೊತ್ತಾಗಿರತ್ತೆ, ಏನ್ ಕಷ್ಟ ಅಂತ ಹೇಳಿ. ಇದೆಲ್ಲ ನಿಮ್ಗೆ ವೇಸ್ಟ್ ಆಗಬಾರ್ದು. ಕೆಲವು ಜನ ಕಮೆಂಟ್ ಮಾಡ್ತಾ ಇರ್ತಾರ. ಅಂತವ್ರು ಹೇಳ್ತಾ ಇರೋದು, ಈ ಒಂದು ದೇಶಕ್ಕೆ ಕಾನೂನು ಇದೆ, ಸಂವಿಧಾನ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ನಡಿಬೇಕಾಗತ್ತೆ. ಕಮೆಂಟ್ ಮಾಡೋ ಸಮಯದಲ್ಲಿ ಎಚ್ಚರದಿಂದ ಕಮೆಂಟ್ ಮಾಡಿ. ಯಾವಾಗ ಬೇಕಾದ್ರೂ ಅವೆಲ್ಲ ನೀವೇನ್ ಕಮೆಂಟ್ ಮಾಡ್ತಾರಲ್ಲ, ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಕೊಂಡಿರ್ತೇನೆ ನಾನು. ಬೇಕಾದ್ರೆ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ ಯಾರ್ಯಾರು ಹೆಂಗ್ ಕಮೆಂಟ್ ಮಾಡಿದಾರ ಅಂತೇಳಿ. ಸುಮಾರು ಇಲ್ಲಿ ತನಕ ನಾನು ಹೇಳ್ತಾ ಇರೋದು, ಇಲ್ಲಿ ತನಕ ಲೈವ್ ಏನ್ ಹೇಳ್ತಾ ಇದ್ದೀನೋ ಅಲ್ಲಿ ತನಕ ಸುಮಾರು 1,000ಕ್ಕಿಂತ ಜಾಸ್ತಿ ಆಗಿರ್ಬೋದು ಆ ರೀತಿಯ ಫಾಲ್ತು ಕಮೆಂಟ್. ಒಬ್ಬರೇ 2 ಸಲ ಮಾಡ್ತಾರ ಅಂದ್ರೆ ಫೇಕ್ ID ಕ್ರಿಯೇಟ್ ಮಾಡೋದು, ಮತ್ತೊಂದು ಮಾಡೋದು ಅಂತ ಹೇಳಿ ಅವರು ಸುಮಾರು 4-5 ಜನ ಇದ್ದಾರೆ. ಅದ ನಂತರ ಇನ್ನೂ ಕೆಲವು ಜನ ಇದ್ದಾರೆ. ಅಂತರ ಯಾವಾಗ ಬೇಕಾಗಿ ಆಕ್ಷನ್ ಆಗ್ಬೋದು, ಹೇಳಕ್ಕಾಗಲ್ಲ. ಮತ್ ಕೆಲವು ಜನ ಹೆಂಗಿರ್ತಾರ ಅಂದ್ರೆ, ನಮ್ಮಂತಕ್ಕೆ ಈ ಒಂದು ಚಾನೆಲ್ ಇದೆ, ಇದರಿಂದ ಕಮೆಂಟ್ ಮಾಡಿದ್ರೆ ಅವ್ನ್ ಗೊತ್ತಾಗಲ್ಲ ಅಂತ ಅನ್ಕೊಂಡಿರ್ತಾರೆ. ಬಟ್ ನಿಮ್ಮ ಒಂದು ಜಿಮೇಲ್ ID ಅದು ಕನೆಕ್ಟ್ ಆಗಿರತ್ತೆ. ಜಿಮೇಲ್ ID ನಂತರ ನೀವು ಈ ಚಾನಲ್ ಅನ್ನ ಕ್ರಿಯೇಟ್ ಮಾಡಿರ್ತಾರ. ನಿಮ್ಮ ಒಂದು ಜಿಮೇಲ್ ID ಏನಾದ್ರು ಆಗೋದಕ್ಕೆ ತುಂಬಾ ಈಸಿ ಪ್ರೊಸೆಸಿಂಗು. ಅದ ನಂತರ ಜಿಮೇಲ್ ID ಗೊತ್ತಾದ್ರೆ ಮೊಬೈಲ್ ನಂಬರ್ ಗೊತ್ತಾಗತ್ತೆ. ಮೊಬೈಲ್ ನಂಬರ್ ಗೊತ್ತಾತಂದ್ರೆ ನೀವ್ ಎಲ್ಲಿದ್ದೀರಲ್ಲ ಅಲ್ಲಿ ಪೊಲೀಸರು ಬಂದೇ ಬರ್ತಾರೆ, ಇಲ್ಲ ಅಂತಲ್ಲ, ಬಂದೇ ಬರ್ತಾರ. ಅರ್ಥ ಮಾಡ್ಕೊಳ್ಳಿ. ಕಮೆಂಟ್ ಮಾಡೋ ಸಂಬಂಧ 100 ಸಲ ವಿಚಾರ ಮಾಡಿ ಕಮೆಂಟ್ ಮಾಡಿ. ಕೆಲವು ಜನ ನಾ ರಿಪ್ಲೈ ಕೊಡ್ತೇನೆ. ಅದ ನಂತರ ಕೆಲವು ಜನರಿಗೆ ಕೆಲಸದ ಒತ್ತಡದಿಂದ ರಿಪ್ಲೈ ಕೊಡಕ್ಕಾಗಲ್ಲ. ಇದ್ರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ತುಂಬಾ ಜನ ಮಾಡ್ತಾ ಇದ್ರೆ ಇದೆಲ್ಲ ನೋಟಿಸ್ ನಿಮ್ಗೆ ತಿಳಿಸ್ಕೊಟ್ರು ಕೂಡ ಆಫೀಸಲ್ಲಿ ಇರುವಂತ ಏನ್ ಬಂದಿರತ್ತೆ. ಕೆಲವು ಜನ ಹೆಂಗಿದಾರ ಅಂದ್ರೆ, ಈಗ ಸದ್ಯ ನಿಮ್ಗೆ ಪೋಸ್ಟ್ ಬೇಕು, ಈಗ ಏನ್ ನೇಮಕಾತಿ ಬಂದಿರತ್ತಲ್ಲ, ಈಗಲೇ ನೇಮಕಾತಿ ಸ್ಟಾರ್ಟ್ ಮಾಡುವ ಸಮಯದಲ್ಲೇ ನಿಮ್ಗೆ ಪೋಸ್ಟ್ ಜಾಯಿನ್ ಆಗ್ಬೇಕು ಅಂತ ಒಂದು ಚಟ ಇರುವಂತ ಮಂದಿ ಇದ್ದೀರಾ. ಅಂದ್ರೆ ಈಗ ಒಂದು ಅಡಿಗೆ ಮಾಡೋ ಸಮಯದಲ್ಲಿ ಡೈರೆಕ್ಟ್ ಆಗಿ ತಯಾರು ಮಾಡಲ್ಲ, ಒಮ್ಗಿಲೆ ನುಂಗಿ ಬಿಡೋದು ಅಂತ ಜನ ಇದ್ದಾರ. ಅಂತವ್ರು ಕೆಲವು ಜನ ಇದ್ದಾರ. ಅಂತವ್ರ ಬಗ್ಗೆ ಜಾಸ್ತಿ ಕೇಳಿ ಕೆಡಿಸ್ಕೋಬೇಡಿ. ಮತ್ತೆ ನೀವು ಮುಂದೆ ಹೋಗ್ತಿದ್ದಾರ ಕೂಡ ಕೆಲವು ಜನ ತಲೆ ಜಗ್ಗೋರು ಇರ್ತಾರೆ. ಮತ್ತೆ ವಿದ್ಯಾರ್ಥಿಗಳಿಗೆ ಒಂದು ಮಾತು
ಇಂಥ ಒಂದು ನಯಗಳು ವಿಷಯಗಳು ನಿಮ್ಮ ಒಂದು ತಲೆಯಲ್ಲಿ ಹಾಕೋಬೇಡಿ. ಕೆಲವು ಜನ ನಿಮ್ಮ ಒಂದು ಜೀವನದಲ್ಲಿ ಕೂಡ ಬಂದೇ ಬರ್ತಾರೆ. ನೀವೇನು ಸ್ಟಡಿ ಮಾಡ್ಬೇಕಂತ ಇದ್ದೀರಲ್ಲ, ಓದೋದಾಗ್ಬೋದು, ಕಂಟಿನ್ಯೂ ಮಾಡಿ. ನಿಮ್ ಎಷ್ಟು ವರ್ಷ ಆದ್ರೂ ಮಾಡಿ, ಒಟ್ಟಾರೆ ಸ್ಟಡಿ ಮಾಡ್ತಾ ಇರಿ. ಒಂದಿನ ನಿಮ್ ಜಾಬ್ ಸಿಗತ್ತೆ, ಮತ್ತೆ ಸಿಗ್ಲೇಬೇಕು. ಸ್ಟಡಿ ಮಾಡ್ತಾ ಇರಿ. ಮತ್ತೆ ಯಾವಾಗ ಅರ್ಜಿ ಪ್ರಾರಂಭ ಆಗತ್ತೆ ಅರ್ಜಿ ಸಲ್ಲಿಸ್ತಾ ಇರಿ. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಈಗ ನೋಟಿಸು 15ನೇ ತಾರೀಕಿಂದ ಪ್ರಾರಂಭ ಆಗತ್ತೆ. ಕೆಲವು ಜನ ಸ್ಟಾರ್ಟ್ ಆಗಿದೆ ಅಂತ ಹೋಗ್ತೀರಾ, ಬಟ್ ದಿನಾಂಕ ನೋಡಿರಲ್ಲ, ಹೋಗ್ತೀರಾ ಮತ್ತೆ ಕಮೆಂಟ್ ಮಾಡ್ತಾರ. ಆ ರೀತಿಯ ನಾನು ಮೊದಲಿಗೆ ತಿಳಿಸ್ಕೊಡ್ತೀನಿ. ಕಮೆಂಟ್ ಮಾಡೋದಿತ್ತಂದ್ರೆ ಅದ ನಂತರ ವಿಡಿಯೋ ಕೊನೆತನಕ ನೋಡಿ ಅಂತ ಹೇಳಿ ಅದ್ರ ಸಲುವಾಗಿ ಹೇಳ್ತಾ ಇರ್ತೇನೆ.